ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಇವರು ವೀವರ್ಸು ಮನೆ ಹುಡಿಕೊಂಡು ಪಾಪ ಬಂದಿದ್ದಾರೆ. ಇವರು ಇಲ್ಲಿ ಕೊತ್ಕೆರೆ ಅಂತೆ, ಕೊತ್ಕೆರೆ ಹತ್ರ ಬಾಗೇನಹಳ್ಳಿ. ಇವ್ರ ಹೆಸರು ಸಿಂಚನ ಅಂತ. ಇವರು ಫಸ್ಟ್ ಇಯರ್ ಓದ್ತಿದ್ದಾರೆ. ಕಾವ್ಯ ಹೋಗೋ ಸ್ಕೂಲ್ ಹತ್ರನೇ ಕಾಲೇಜ್ಗೆ ಹೋಗೋದು. ಹಂಗಾಗಿ ಪಾಪ ಅಡ್ರೆಸ್ ಎಲ್ಲ ಹುಡಿಕೊಂಡು ಬಂದಿದ್ದಾರೆ. ಇವ್ರ ಅಮ್ಮನೂ ಫೋನಲ್ಲಿ ಮಾತಾಡಿದ್ರು. ಅವ್ರ ಅಮ್ಮ ಬರೋದಕ್ಕೆ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಸಿಂಚನ ಮಾತ್ರ ಬಂದಿದ್ದಾಳೆ. ಹಂಗಾಗಿ ಫಸ್ಟು ನೀನು ಅಡ್ರೆಸ್ ನೋಡ್ಕೊಂಡು ಬಾ, ಆಮೇಲೆ ನಾನು ಬರ್ತೀನಿ ಅಂತ ಅವ್ರ ಅಮ್ಮ ಹೇಳಿದ್ರಂತೆ. ಹಂಗಾಗಿ ಪಾಪ ಇವಳು ಬಂದಿದ್ದಾಳೆ ಸಿಂಚನ ಅಡ್ರೆಸ್ ಎಲ್ಲ ಹುಡಿಕೊಂಡು. ನಾನು ಬಟ್ಟೆ ತೊಳಿತಾ ಇದ್ದೆ. ಸಿಂಚನ ಬಂದು ಗೇಟ್ ಹತ್ರ ನಿಂತಿದ್ದಾಳೆ. ಜಾನಿ ಹೋಗಿ ಓ ಅಂತಿದ್ದ. ಅಲ್ಲಿ ಒಳಗಡೆ ಬರೋಕ್ಕೇ ಬಿಡ್ತಾ ಇರಲಿಲ್ಲ. ಹಂಗಾಗಿ ಪಾಪ ಅವಳಿಗೆ ನಾನು ಜ್ಯೂಸ್ ಎಲ್ಲ ಕೊಟ್ಟು ಆಮೇಲೆ ಗಾರ್ಡನಿಗೆ ಕರ್ಕೊಬಂದು ಸೇವಂತಿಗೆ ಗಿಡ ಎಲ್ಲ ಬೇಕು ಅಂತ ಅಂದರು. ಹಾಗಾಗಿ ನಾನು ಸೇವಂತಿಗೆ ಗಿಡ ಎಲ್ಲ ಕೊಡ್ತಾಯಿದ್ದೀನಿ. ನೋಡಿ, ಇವರು ನಳಿನ ಅಂತ, ಅದೇ ಸಿಂಚನ ಅವ್ರ ಅಮ್ಮ. ಅಂದರೆ ಇವರು ಅವತ್ತು ತುಂಬ ಕೆಲಸ ಇತ್ತು ಅಂತ ಬರೋಕ್ಕಾಗಿರಲಿಲ್ಲ. ಆ ಸಿಂಚನ ಬಂದು ಒಂದು ವಾರ ಆದಮೇಲೆ ಇವರು ನಳಿನ ಅವರು ಬಂದರು. ನಳಿನ ಅವರು ಬಂದು ಆಮೇಲೆ ಅವರೂ ಸಹ ಗಾರ್ಡನಲ್ಲಿ ಬಂದು ನೋಡ್ತಾಯಿದ್ರು. ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ ಎಲ್ಲ ಗಿಡನೂ ಅಂತ ಎಲ್ಲ ಹೇಳ್ತಾಯಿದ್ರು. ಅಂದರೆ ನಾನು ನಿಮ್ಮ ವಿಡಿಯೋನ ಡೈಲಿ ನೋಡ್ತೀನಿ, ನಾನು ನಿಮ್ಮ ಫಾಲೋವರು ಅಂತೆಲ್ಲ ಹೇಳ್ತಾಯಿದ್ರು. ಗಿಡನೂ ಚೆನ್ನಾಗಿ ಬೆಳೆಸಿದ್ದೀರಾ, ಎಲ್ಲ ಥರ ಗಿಡಗಳನ್ನೂ ಹಾಕಿದ್ದೀರಾ ಅಂತಲೂ ಹೇಳ್ತಾಯಿದ್ರು. ಅದರಲ್ಲೂ ಪಾಪ ಇವರು ನಮ್ಮನ್ನು ಹುಡುಕೊಂಡು ಬಂದಿದ್ದಾರಲ್ಲ, ಅದು ಅಡ್ರೆಸ್ ಗೊತ್ತಿಲ್ದಲೇ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಅದೆಲ್ಲ ನೋಡ್ಕೊಂಡು ಹುಡುಕೊಂಡು ಬಂದಿದ್ದಾರಲ್ಲ, ಅದೇ ನಮಗೆ ಖುಷಿ ಅಂತ ಅನಿಸುತ್ತೆ. ನಾವು ವಿಡಿಯೋ ಹಾಕ್ತೀವಲ್ಲ, ಇಲ್ಲಿ ನಮ್ಮ ಮನೆ ಹತ್ರ ಅಂಗಡಿಗಳೆಲ್ಲ ಹೆಸರಿರುತ್ತೆ ನೋಡಿ. ಆ ಹೆಸರೆಲ್ಲನೂ ಪಾಪ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಆ ಅಡ್ರೆಸ್ ಎಲ್ಲನೂ ತಿಳ್ಕೊಂಡು ಪಾಪ ಹುಡುಕೊಂಡು ಬಂದಿದ್ದಾರೆ. ಮೊದಲೊಬ್ಬರು ವ್ಯೂವರ್ಸ್ ಬಂದಿದ್ರು ನೋಡಿ, ರಾಧಾಮಣಿ ಅಂತ. ಅವರು ಅದೇ ಥರನೇ ಆ ವಿಡಿಯೋ ಎಲ್ಲನೂ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅಡ್ರೆಸ್ ಎಲ್ಲನೂ ತಿಳ್ಕೊಂಡು ಪಾಪ ಅವರು ಹುಡ್ಕೊಂಬಂದಿದ್ರು. ಇವರು ಅದೇ ಥರನೇ ಹುಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ನಮ್ಮನ್ನು ಇಷ್ಟು ದೂರದಿಂದ ಹುಡ್ಕೊಂಡು ಬರ್ತಾರಲ್ಲ, ಅದೇ ಒಂದು ಖುಷಿ ಅಲ್ವಾ. ನೋಡಿ, ಇವರು ಚಿಕ್ಕಮಗಳು ಇವತ್ತು ಬಂದಿದ್ದಾರೆ. ಇವತ್ತು ಫೆಬ್ರವರಿ 8ನೇ ತಾರೀಕು, ಅಂದರೆ ಶನಿವಾರ. ಇವತ್ತು ಬಂದಿದ್ದಾರೆ. ಇವರು ಫ್ಯಾಮಿಲಿ ಸಮೇತ ಬಂದಿದ್ದಾರೆ. ಅಂದರೆ ಇವಳು ಚಿಕ್ಕ ಮಗಳು ದೀಕ್ಷಾ ಅಂತ. ಇವಳೇ ಅಂತೆ ಫಸ್ಟು ನಂದು ವಿಡಿಯೋ ನೋಡಿಬಿಟ್ಟು ಆಮೇಲೆ ಅಂತ ಇವಳು ಮುಖ ಎಲ್ಲ ತೊಳೆಯೋಕ್ಕೆ ಹೋಗೋದು. ಮೊನ್ನೆನೂ ಫೋನ್ ಮಾಡಿದ್ಲು ನನಗೆ, ನೀವು ಭಾಗ್ಯಚಂದ್ರ ವ್ಲಾಗ್ ಅವರ ಅಂತ. ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಮಾತಾಡ್ತಾಳೆ ಅಂದರೆ, ನಾನು ನಿಮ್ಮ ವ್ಯೂವರ್ಸು ನಿಮ್ಮ ವಿಡಿಯೋ ತಪ್ಪದೇ ನೋಡ್ತೀನಿ ನಾನು ಅಂತ ಎಲ್ಲ ಹೇಳ್ತಾ ಇದ್ಲು. ನಿಮ್ಮನ್ನು ಭೇಟಿಯಾಗಬೇಕು, ನಿಮ್ಮ ಗಾರ್ಡನ್ ನೋಡಬೇಕು, ಬರ್ತೀನಿ ನಾಳೆ ನಾನು ಅಂತ ಹೇಳಿದ್ಲು. ನಾನು ಇವಳಿಗೋಸ್ಕರನೇ ಇವತ್ತು ಫ್ರೀ ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸ ಬೇಗ ಮುಗಿಸಿ ಇವಳಿಗೆ ಅಂತಲೇ ಫ್ರೀ ಮಾಡ್ಕೊಂಡಿದ್ದೀನಿ. ನೋಡಿ, ಬಂದಿದ್ದ ತಕ್ಷಣವೇ ನಾನು ನೀರು ಕೊಟ್ಟೆ, ನೀರೆಲ್ಲ ಕುಡಿದು ಇವಾಗ ಟೆರಸಿಗೆ ಬಂದಿದ್ದೀವಿ. ಗಿಡ ಎಲ್ಲ ನೋಡ್ತಿದ್ದಾರೆ. ಅವ್ರಿಗಂತೂ ಫುಲ್ಲು ಖುಷಿ ಅಂದರೆ ಖುಷಿ. ಇಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ ಅಂತ ತುಂಬ ಖುಷಿ ಪಡ್ತಾಯಿದ್ರು. ದೀಕ್ಷನಿಗಂತೂ ತುಂಬ ಖುಷಿ. ಅಂದರೆ ಅವಳು ಇಷ್ಟು ಚಿಕ್ಕ ಏಜಿಗೆ ಗಿಡದ ಮೇಲೆ ಎಷ್ಟು ಆಸಕ್ತಿ ಅಂದರೆ ಅವಳಿಗೆ. ಎಲ್ಲ ಮಕ್ಳಿಗೂ ಇದೇ ಥರ ಆಸಕ್ತಿ ಇದ್ದರೆ ಗಾರ್ಡನ್ನು ಬೆಳೆಸೋದಕ್ಕೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ದೀಕ್ಷಾ ಅವ್ರ ಅಮ್ಮನಿಗೆ ಹಠ ಮಾಡ್ತಿದ್ಲಂತೆ, ನನ್ನ ಕರ್ಕೊಂಡೋಗು, ಆ ಆಂಟಿ ಮನೆಗೆ ಕರ್ಕೊಂಡೋಗು, ಗಾರ್ಡನ್ ಎಲ್ಲ ನೋಡಬೇಕು ಅಂತ ಎಲ್ಲ ಹೇಳ್ತಿದ್ಲಂತೆ. ನೀವು ಮಾತ್ರ ಹೋಗಿ ಬಂದಿದ್ದೀರಾ, ನನ್ನನ್ನು ಮಾತ್ರ ಕರ್ಕೊಂಡೋಗಿಲ್ಲ, ನನ್ನೂ ಕರ್ಕೊಂಡೋಗಿ ಇವತ್ತು ಅಂತ ಎಲ್ಲ ಹಠ ಮಾಡ್ತಿದ್ಲಂತೆ. ಹಾಗಾಗಿ ಬಂದಿದ್ದಾಳೆ ಅವಳು. ಅಲ್ಲಿ ಇನ್ನೂ ಗೇಟ್ ಹತ್ರ ಬತ್ತಿದ್ದಂಗೆ ಪಾಪ ಎಷ್ಟು ಚೆನ್ನಾಗಿ ನನಗೆ ಹಾಯ್ ಅಂತ ಎಲ್ಲ ಮಾಡ್ತಾಳೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ. ಇಷ್ಟು ಚಿಕ್ಕ ಏಜಿಗೆ ಗಿಡದ ಮೇಲೆ ಎಷ್ಟು ಆಸಕ್ತಿ ನೋಡಿ. ಎಲ್ಲ ಮಕ್ಳಿಗೂ ಇದೇ ಥರನೇ ಇರಬೇಕು ಅಂತ ನನಗನ್ಸುತ್ತೆ. ಗಾರ್ಡನ್ನಲ್ಲೇ ತುಂಬ ಹೊತ್ತು ಇದ್ವಿ. ಅವಳಿಗಂತೂ ನಮ್ಮ ಗಾರ್ಡನ್ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಇಲ್ಲ, ಅಷ್ಟು ಖುಷಿ ಪಡ್ತಾ ಇದ್ಲು. ಮತ್ತು ಅವಳು ಸಿಂಚನ ಮತ್ತು ನಳಿನ ಅವರು ಮತ್ತು ಇವರಿಬ್ಬರು ದೀಕ್ಷಾ ಮತ್ತು ಅವರ ಅಣ್ಣ ಎಲ್ಲ ಬಂದಿದ್ದರು. 4 ಜನ ಬಂದಿದ್ದರು. ನಮಗೂ ತುಂಬಾ ಖುಷಿಯಾಗುತ್ತೆ. ಅಷ್ಟು ದೂರದಿಂದ ಪಾಪ ಅದು ನನ್ನ ಅಡ್ರೆಸ್ ಹುಡಿಕೊಂಡು ಬಂದಿದ್ದಾರಲ್ಲ ಅಂತ. ನೋಡಿ, ಬರಬೇಕಾದ್ರೆ ಅವರು ನಮ್ಮ ಮನೆಗೆ ಅವರೆಕಾಯಿ ಮತ್ತು ಎಳ್ಳಿಕಾಯಿ ಎಲ್ಲ ತಗೊಬಂದಿದ್ದಾರೆ. ಅವರೇ ಬೆಳೆದಿರೋದಂತೆ. ಹಂಗಾಗಿ ತಗೊಬಂದರು. ನೋಡಿ, ಎಷ್ಟು ಖುಷಿಯಾಗುತ್ತೆ ಅಂದರೆ ನಮ್ಮ ಮೇಲೆ ಎಷ್ಟು ಅವರು ಅಭಿಮಾನ ಇಟ್ಟಿದ್ದಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ಈಗ ನಮ್ಮ ಸಂಬಂಧಿಕರೇ ನಮಗೆ ಈ ಥರ ಏನೂ ತಂದುಕೊಡೋದಿಲ್ಲ. ಇಷ್ಟು ಚೆನ್ನಾಗಿ ಮಾತು
ಮಾತು ಆಡಿಸೋದಿಲ್ಲ. ಅಂಥದ್ರಲ್ಲಿ ಇವರು ಬರೀ ನಾವು ವಿಡಿಯೋ ನೋಡಿನೇ ನಮಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲ, ತುಂಬ ಖುಷಿಯಾಗುತ್ತೆ. ನನ್ನನ್ನು ನೋಡೇ ಅವರು ಚೆನ್ನಾಗಿ ಗಾರ್ಡನ್ ಎಲ್ಲ ಮಾಡಿದ್ದಾರಂತೆ. ನೀವು ಯಾವ್ಯಾವ ಥರ ಗಿಡಗಳಿಗೆ ಹಾಕ್ತೀರಾ ಅದೆಲ್ಲನೂ, ಏನೇನು ಹಾಕ್ತೀರಾ ಅದೆಲ್ಲನೂ ನಮ್ಮ ಅಮ್ಮನೂ ಹಾಕ್ತಾರೆ ಆಂಟಿ ಅಂತ ಎಲ್ಲ ದೀಕ್ಷಾ ಹೇಳ್ತಾ ಇದ್ಲು. ಹಂಗಾಗಿ ನೀವು ಬನ್ನಿ ನಮ್ಮ ಗಾರ್ಡನ್ ಎಲ್ಲ ನೋಡಿ. ಅಂದರೆ ಅವರು ಗಾರ್ಡನು ಅಂತಂದರೆ ವಿಡಿಯೋ ಎಲ್ಲ ಮಾಡೋದಿಲ್ಲ, ಯೂಟ್ಯೂಬ್ ಏನೂ ಇಲ್ಲ ಅವ್ರದ್ದು. ಸುಮ್ಮನೆ ಮನೆ ಮುಂದೆ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರಂತೆ. ನನ್ನನ್ನು ಬನ್ನಿ ಅಂತ ಕರಿತಾನೆ ಇದ್ದಾರೆ. ಅಂದರೆ ನನಗೆ ಟೈಮ್ ಇಲ್ಲ, ಯಾವಾಗಾದರೂ ಫ್ರೀ ಮಾಡಿಕೊಂಡು ಹೋಗಬೇಕು. ನಾಟಿ ಗುಲಾಬಿ ಗಿಡ ಬೇಕು ಅಂತ ಇದ್ದರು. ಅದೊಂದು ಮೊನ್ನೆ ಇವರು ಇಂದ್ರಮ್ಮ ಅವ್ರಿಗೆ ಒಂದು ಕೊಟ್ಟೆ, ಇನ್ನೊಂದಿತ್ತು ಇವರು ದೀಕ್ಷಾ ಅವ್ರಿಗೆ ಒಂದು ಕೊಟ್ಟೆ, ಮತ್ತು ಒಂದು ದಾಸವಾಳ ಗಿಡ ಅದನ್ನು ಕೊಟ್ಟಿದ್ದೀನಿ ಅವರಿಗೆ. ಇಷ್ಟು ಗಿಡ ಕೊಟ್ಟಿದ್ದೀನಿ ಅವರಿಗೆ. ಸ್ವಲ್ಪ ತರಕಾರಿ ಬೀಜನೂ ಕೊಟ್ಟಿದ್ದೀನಿ. ಅವ್ರು ಬಂದಿದ್ದು ತುಂಬಾ ಖುಷಿ ಆಯಿತು ನನಗೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.